ಈಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಪ್ಪ ಅಂದರೆ ಒಂದು ಮಾತ್ರ ಕೊಡಿ ಬಿಕಾಮ್ ಥರ್ಡ್ ಸೆಮಿಸ್ಟರ್ದಲ್ಲಿ. ಹಾಯ್ ಅಹಮದ್ ರಜಾ, ಹೌ ಆರ್ ಯು ಬೇಟಾ? ಥರ್ಡ್ ಸೆಮ್ ರೈಟ್. ಸೊ ಥರ್ಡ್ ಸೆಮ್ದವ್ರಿಗೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ. ಬೇಗ ಬೇಗ ಎನ್ರೋಲ್ ಮಾಡಿ. ನೀವು ಯಾರು ಎನ್ರೋಲ್ ಆಗಿಲ್ಲ, ಬಿಕಾಸ್ ಬೈ ಡಿಫಾಲ್ಟ್ ನೀವು ಎನ್ರೋಲ್ ಆಗಿರ್ತೀರಿ. ಆ್ಯಂಡ್ ಏನು ಅದು ಫೀಸ್ ಇದೆಯಲ್ಲ, ಲೈಕ್ ಹಾರ್ಡ್ಲಿ ವಿ ಆರ್ ಚಾರ್ಜಿಂಗ್ 750 rupees ಪರ್ ಸಬ್ಜೆಕ್ಟ್ ಇದೆ. ಕಂಪ್ಲೀಟ್ ಕವರೇಜ್ ಆಫ್ ಸಿಲೆಬಸ್. ಎಸ್ ವಿಭೂತಿ ಹಂಗದಿಮಾ, ಕಂಪ್ಲೀಟ್ ಕವರೇಜ್ ಆಫ್ ಸಿಲೆಬಸ್. ಎವ್ರಿ ಡೇ 6:30 ಕ್ಲಾಸ್ ಇರುತ್ತೆ. 6:30ಗೆ ನಾವು ನಿಮ್ಮದು ಕ್ಲಾಸ್ ತೊಗೋತಾ ಇದ್ದೀವಿ. ಜಾಯ್ನ್ ಆಗಿ ತಪ್ಸಕ್ಕೆ ಹೋಗ್ಬೇಡ್ರಿ. ಮತ್ತು ಇವಾಗೇನು ಕಲಿಸ್ತಾ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಬಿಕಾಸ್ ಈ ಚಾಪ್ಟರ್, ಹಾಯ್ ಗಾಯತ್ರಿ, ಈ ಚಾಪ್ಟರ್ ಇದೆಯಲ್ರಿ, ಈಗ ಕಲಿಸ್ತಾ ಇದ್ದು. ಈಗ ಫೈನಲ್ ಅಕೌಂಟ್ಸ್ ಬರುತ್ತೆ ನಿಮಗೆ ಥರ್ಡ್ ಸೆಮ್ದಲ್ಲಿ. ಫೈನಲ್ ಅಕೌಂಟ್ಸ್ ಬರುತ್ತೆ, ಅಲ್ಲಿ ಕೂಡ ಅದು ಬರುತ್ತೆ. ಗುಡ್ ಈವ್ನಿಂಗ್ ಬೇಟಾ. ಸೊ ಮೇಂಟೆನೆನ್ಸ್ ಆಫ್ ದಿ ಬುಕ್ಸ್ ಆಫ್ ದಿ ಅಕೌಂಟ್ಸ್. ನೋಡ್ರಿ, ಫೈನಲ್ ಅಕೌಂಟ್ಸ್ ಅಂತ ಹೇಳ್ತಾರಲ್ಲ, ದಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಹಿಯರ್, ರೈಟ್. ಫೈನಲ್ ಅಕೌಂಟ್ಸ್ ಯಾವ ಥರ ಇರುತ್ತೆ, ಫೈನಲ್ ಅಕೌಂಟ್ಸಲ್ಲಿ ಯಾವ ಥರ ಇದೆ, ಪ್ರಿಪರೇಷನ್ ಆಫ್ ಫೈನಲ್ ಅಕೌಂಟ್ಸ್ ಏನು. ಬಿಕಾಸ್ ಇದಾದ್ಮೇಲೆ 110% ಹೇಳ್ತೇನೆ ಬಚ್ಚೋ, ಯು ವಿಲ್ ಗೆಟ್ ಪ್ರಾಬ್ಲಮ್ಸ್. ಅಂಡರ್ ರೈಟಿಂಗ್ ಆಯಿತು, ಪ್ರಾಫಿಟ್ ಪಾಯಿಂಟ್ ಇನ್ಕಾರ್ಪೊರೇಷನ್ ಆಯಿತು, ವಿತ್ ವಿ ಹ್ಯಾವ್ ಸೋ ಮೆನಿ ಪ್ರಾಬ್ಲಮ್ಸ್ ಇದಾವೆ. ಅದನ್ನ ಒನ್ ಬೈ ಒನ್ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಓಕೆ ನಾ ಮೈ ಡಿಯರ್ ಸ್ಟೂಡೆಂಟ್, ಹಾಗಿದ್ರೆ ಲೆಟ್ಸ್ ಬಿಗಿನ್ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ನೌ. ನೋಡಿ ಬಚ್ಚೋ, ಇಲ್ಲಿ ಏನಪ್ಪ ಅಂದರೆ ವಾಟ್ ದೇ ಆರ್ ಆಸ್ಕಿಂಗ್ ಇಸ್ ದ್ಯಾಟ್ ಪ್ರಿಪರೇಷನ್ ಆಫ್ ಫೈನಲ್ ಅಕೌಂಟ್ಸಲ್ಲಿ ನಿಮ್ಗೆ ಗೊತ್ತಲ್ಲ, ಫೈನಲ್ ಅಕೌಂಟ್ಸ್ ಅಂದರೆ ಯಾವ್ದು ಬರ್ತೈತಿ ಇಲ್ಲಿ, ಪ್ರಾಫಿಟ್ ಲಾಸ್ ಅಕೌಂಟ್ ಬರ್ತೈತಿ, ಬ್ಯಾಲೆನ್ಸ್ ಶೀಟ್ ಬರುತ್ತೆ, ಹೌದಿಲ್ಲ. ಸೊ ಅದೆಲ್ಲ ಬರ್ತಾವ, ಹೌದಪ್ಪ ಅದೆಲ್ಲ ಬರ್ತವೆ. ಸೊ ಹೇಗೆ ಅಂದರೆ ನೋಡಿ, ಇಲ್ಲಿ ಒಂದು ಸೆಕ್ಷನ್ಸ್ ಇದ್ದಾವೆ. ಬಿಕಾಸ್ ಕಂಪನೀಸ್ ಆ್ಯಕ್ಟ್ ಅಂದರೆ ಕಂಪನೀಸ್ ಆ್ಯಕ್ಟ್ 2013ದಲ್ಲಿ 128 ಏನಾದ್ರೆ ಸೆಕ್ಷನ್ಸ್ ಇದಾವೆ, ರೈಟ್. ಸೆಕ್ಷನ್ 128 ಆಫ್ ದಿ ಕಂಪನೀಸ್ ಆ್ಯಕ್ಟ್ ಏನಂದರೆ, ಎವ್ರಿ ಕಂಪನಿ, ಯಾವುದೇ ಕಂಪನಿ ಇರಲಿ, ಇದು ಯಾವುದೇ ಕಂಪನಿ ಇರಲಿ, ಎನಿ ಕಂಪನಿ, ರೈಟ್. ಸೊ ಯಾವುದೇ ಕಂಪನಿಯಲ್ಲಿ ಶಾರ್ ಪ್ರಿಪೇರ್ ಆ್ಯಂಡ್ ಕ್ಯಾಪ್ ರಿಜಿಸ್ಟರ್ಡ್ ಬುಕ್ಸ್ ಆಫ್ ದಿ ಅಕೌಂಟ್ಸ್. ಕಂಪಲ್ಸರಿ ಬಚ್ಚೋ, ಕಂಪಲ್ಸರಿ. ಸೊ ಈಗ ಈ ಕಂಪಲ್ಸರಿ ಅಂದರೆ ಹೆಂಗಿರ್ತದೆ, ದೇ ಹ್ಯಾವ್ ಟು ರಿಜಿಸ್ಟರ್ಡ್, ದೇ ಹ್ಯಾವ್ ಟು ಪ್ರಿಪೇರ್ ಫೈನಲ್ ಅಕೌಂಟ್ಸ್. ಸೊ ಈಗ ಫೈನಲ್ ಅಕೌಂಟ್ಸ್ ಹೆಂಗಿರ್ತಾವಂದರೆ ಬಚ್ಚೋ, ಸ್ಟೇಟ್ಮೆಂಟ್ ಆಫ್ ಫೈನಲ್ ಅಕೌಂಟ್ಸಲ್ಲಿ ಒಂದು ಫಾರ್ಮ್ಯಾಟ್ ಇದೆ. ದಟ್ ಫಾರ್ಮ್ಯಾಟ್ ಯು ಹ್ಯಾವ್ ಟು ಫಾಲೋ ದ್ಯಾಟ್. ಬಿಕಾಸ್ ಮುಂಚೆ ಹೆಂಗಿರ್ತಿತ್ತು, ಮುಂಚೆ ಇರ್ತಿತ್ತು ಬಚ್ಚೋ, ನಿಮ್ಗೆ ಗೊತ್ತಿದ್ದಿಲ್ಲ, ನಾವು ಏನು ಮಾಡಿದ್ವಿ, ಬ್ಯಾಲೆನ್ಸ್ ಶೀಟ್ ಈ ರೀತಿ ಸಾಲ್ವ್ ಮಾಡ್ತಿದ್ವಿ. ವಿ ಯೂಸ್ ಟು ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಸಮಥಿಂಗ್ ಲೈಕ್ ದಿಸ್, ಕರೆಕ್ಟ್. ಬಾರಪ್ಪ ಇಲ್ಲಿ ಹಿಂಗಿರ್ತಿತ್ತು ಬ್ಯಾಲೆನ್ಸ್ ಶೀಟ್, ಹೌದಿಲ್ಲ. ಸೊ ವಿ ವೇರ್ ಪ್ರಿಪೇರಿಂಗ್ ಬ್ಯಾಲೆನ್ಸ್ ಶೀಟ್ ಸಮಥಿಂಗ್ ಲೈಕ್ ದಿಸ್, ಟಿ ಫಾರ್ಮ್ಯಾಟ್ದಾಗಿರ್ತಿತ್ತು. ಅಂದರೆ ಏನಿರೋದು, ದ್ಯಾಟ್ ವಾಸ್ ಹಿಂಗಿರ್ತಿತ್ತಲ್ಲ, ದ್ಯಾಟ್ ವಾಸ್ ಸಮಥಿಂಗ್ ಲೈಕ್ ದಿಸ್. ಈಗೇನು ಕಾಣಿಸ್ತಾ ಇತ್ತು ಮರ, ಇದು ಸಿಸ್ಟಮ್ ಚೇಂಜ್ ಮಾಡಬೇಕು ಕಾಣಿಸ್ತಿದೆ ನಮ್ಮದು. ಓಕೆ, ಹಿಂಗಿರುತ್ತೆ ಬ್ಯಾಲೆನ್ಸ್ ಶೀಟ್. ಅಸೆಟ್ಸ್ ಲ್ಯಾಬಿಲಿಟಿ ನಾವು ಬರೀತಿದ್ವಲ್ಲ ಅಲ್ಲಿ, ವಿ ಯೂಸ್ ಟು ರೈಟ್ ಆಲ್ ದ್ಯಾಟ್, ರೈಟ್. ಹಿಂಗೆ ಬ್ಯಾಲೆನ್ಸ್ ಶೀಟ್ ಇರ್ತಿತ್ತು. ಬಟ್ ಇವಾಗ ಈ ರೀತಿ ಇರಂಗಿಲ್ಲ ಬ್ಯಾಲೆನ್ಸ್ ಶೀಟ್ ವಿಲ್ ಬಿ ಫಾರ್ಮ್ಯಾಟ್ ಚೇಂಜ್ ಆಗುತ್ತೆ. ಈಗ ಅದಕ್ಕೆ ಸ್ವಲ್ಪ ಲೆಂದಿ ಇದೆ. ಅಂದರೆ ಏನಾಗುತ್ತೆ, ಯು ವಿಲ್ ಗೆಟ್ ಅಮೇಜ್, ಏನು ರೀ ಸರ್ ಇದು ಮುಗಿತಾನೆ ಇಲ್ಲ ಅಂತೀರಿ. ಬಟ್ ನಂದು ಒಂದು ರಿಕ್ವೆಸ್ಟ್ ಅಂದರೆ, ಸಿಸ್ಟಮೆಟಿಕ್ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಈಸಿ ಆಗುತ್ತೆ. ಬಿಕಾಸ್ ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮಿಸ್ಟರ್ ಇರ್ತಲ್ಲ, ದೀಸ್ ಆರ್ ದಿ ಸೆಮ್ ಏನಲ್ಲ, ದ್ಯಾಟ್ ವಿ ನೀಡ್ ಟು ಫೋಕಸ್ ಮೋರ್, ರೈಟ್. ಸೊ ಫೋಕಸ್ ಮಾಡಬೇಕಾಗುತ್ತೆ. ಸೊ ಲೆಟ್ಸ್ ಬಿಗ್ಯಾನ್ ನಾವು. ಅಂದರೆ ಏನ್ರಿ ಸರ್, ಸ್ವಲ್ಪ ಕೇಳ್ರಿ. ಹಾರಿಜಾಂಟಲ್ ಇರ್ತೈತಿ, ಹಾರಿಜಾಂಟಲ್ ವರ್ಟಿಕಲ್ ಇರ್ತೈತಿ. ಅಂದರೆ ಯಾವ ರೀತಿ ಇರ್ತಿತ್ತಲ್ಲ ಫಾರ್ಮ್ಯಾಟ್ ತೋರಿಸ್ತೀನಿ. ಬಿಕಾಸ್ ಈ ಕ್ಲಾಸಲ್ಲೆಲ್ಲ ಫಾರ್ಮ್ಯಾಟ್ ಡಿಸ್ಕಸ್ ಮಾಡಬೇಕಾಗುತ್ತೆ. ಫಾರ್ಮ್ಯಾಟ್ ಡಿಸ್ಕಸ್ ಮಾಡಿದ ಮ್ಯಾಗೆ ಡೆಫಿನೆಟ್ಲಿ ಗೋಯಿಂಗ್ ಫರ್ದರ್ ವಿ ವಿಲ್ ಡಿಸ್ಕಸ್ ಆಲ್ ದ್ಯಾಟ್ ಪ್ರಾಬ್ಲಮ್ಸ್ ಕೂಡ, ಸೊಲ್ಯೂಷನ್ ಕೂಡ ಸಾಲ್ವ್ ಮಾಡೋಣ. ಓಕೆನಾ ಬಚ್ಚೋ? ಸೊ ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು, ಕಂಪಲ್ಸರಿ ಕಡ್ಡಾಯವಾಗಿ ಎಲ್ಲ ಕಂಪ್ನಿ, ಸ್ಪೆಷಲಿ ಯಾವುದೆಲ್ಲ ಕಂಪ್ನಿ ರಿಜಿಸ್ಟರ್ ಆಗಿರ್ತಲ್ಲ, ಕಂಪನೀಸ್ ಆ್ಯಕ್ಟ್ 2013 ಅಥವಾ ಪ್ರೀವಿಯಸ್ದಲ್ಲಿ, ಅವರು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ದಲ್ಲಿ ಬ್ಯಾಲೆನ್ಸ್ ಶೀಟ್ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಹಾಗಿದ್ರೆ ಸರ್ ಏನು, ಈಗ ಅಂಡರ್ ಸೆಕ್ಷನ್ 129 ಆಫ್ ದಿ ಕಂಪನೀಸ್ ಆ್ಯಕ್ಟ್ದಲ್ಲಿ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಗಿವ್ಸ್ ದ ಟ್ರೂ ಆ್ಯಂಡ್ ಫೇರ್ ವ್ಯೂ. ನೆನಪಿಟ್ಕೊಡ್ರಿ, ಏನು ಇನ್ಫಾರ್ಮೇಷನ್ ಇರ್ತೈತಲ್ಲ ಅದು ಅಕ್ಯುರೇಟ್ ಇರಬೇಕು, ಅದು ಸರಿಯಾಗಿರಬೇಕು, ಅದು ಸಿಸ್ಟಮೆಟಿಕ್ ಆಗಿರಬೇಕು. ಕಂಪ್ಲೈ ವಿತ್ ದ ನೋಟಿಫೈಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಇಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಕೂಡ ಇದೆ ಒಂದು ಸಬ್ಜೆಕ್ಟ್, ಅದು ನಿಮಗೆ ಮೋಸ್ಟ್ ಪ್ರಾಬ್ಲಿ 5th ಸೆಮಿಸ್ಟರ್ದಾಗ ಬರ್ತೈತಿ, ಏನು ಸಮಸ್ಯೆ ಇಲ್ಲ. ಬಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಗೆ ನಾವು ಫಾಲೋ ಮಾಡಿಕೊಂಡು ವಿ ಹ್ಯಾವ್ ಟು ಫಾಲೋ ದ್ಯಾಟ್. ಹಾಗಿದ್ರೆ ನೋಡ್ರಿ, ಇದೆಲ್ಲ ಏನಿದೆ ಸ್ಕೆಡ್ಯೂಲ್ 3ದಲ್ಲಿ ಇದು ಮೆನ್ಷನ್ ಮಾಡಿದ್ದಾರೆ. ಸೊ ಥೆರಾಟಿಕಲ್ ಪಾರ್ಟ್ ಇದೆ, ಒಪ್ಕೋತೀನಿ. ಬಟ್ ಮೇನ್ ಇಂಪಾರ್ಟೆಂಟ್ ಅಂದರೆ ನೋಡ್ರಿ, ಸೆಕ್ಷನ್ 2 ಸಬ್ಸೆಕ್ಷನ್ 40 ಆಫ್ ದಿ ಕಂಪನೀಸ್ ಆ್ಯಕ್ಟ್ 2013, ರೈಟ್. ಬ್ಯಾಲೆನ್ಸ್ ಶೀಟ್ ಅಟ್ ದಿ ಎಂಡ್ ಆಫ್ ದಿ ಇಯರ್, ಕರೆಕ್ಟ್. ಒಂದು ಬ್ಯಾಲೆನ್ಸ್ ಶೀಟ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ಅದನ್ನು ಮಾಡಬೇಕಾ? ಹೌದಪ್ಪ. ನೆಕ್ಸ್ಟ್ ಏನು ಸರ್, ಈಗ
ಹಾಂ ಜಿ ಬ್ಯಾಲೆನ್ಸ್ ಶೀಟ್ ಅಟ್ ದಿ ಎಂಡ್ ಆಫ್ ದಿ ಇಯರ್. ಆಮೇಲೆ ಬಂತೇನು? ಹಾಂ ಜಿ ಬ್ಯಾಲೆನ್ಸ್ ಶೀಟ್ ಅಟ್ ದಿ ಎಂಡ್ ಆಫ್ ದಿ ಫಿನಾನ್ಷಿಯಲ್ ಇಯರ್ ಒಂದು. ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈ ವರ್ಷದಲ್ಲಿ ಬರ್ತೀನಿ, ಫಿಫ್ತ್ ಸೆಮಿಸ್ಟರ್ದಲ್ಲಿ ಥರ್ಡ್ ಸೆಮಿಸ್ಟರ್ದಲ್ಲಿ ರಿಪೀಟ್ ಆಗುತ್ತೆ. ಇನ್ಕಮ್ ಸ್ಟೇಟ್ಮೆಂಟ್ ತೆಗಿಬೇಕಾಗುತ್ತೆ, ರೈಟ್? ಅದು ಕೂಡ ಏನಪ್ಪ, ಅದು ಕೂಡ ಏನಾಗುತ್ತೆ, ರಿಲೆವೆಂಟ್ ಸ್ಕೆಡ್ಯೂಲ್ಸ್ ಇಂಪಾರ್ಟೆಂಟ್ ಇದಾವೆ. ಸೊ ಕ್ಯಾಶ್ ಫ್ಲೋ ನಿಮ್ಗೆ ಇಲ್ಲ, ರೈಟ್? ಚೇಂಜಸ್ ಇದು ಏನಾಗುತ್ತೆ, ಇದು 2 ಚಾಪ್ಟರ್ ಅದಲ್ಲ, ಇದು 2 ಚಾಪ್ಟರ್. ನಿಮಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ನಿಮಗೆ ಫೋರ್ತ್ ಸೆಮಿಸ್ಟರ್ದಲ್ಲಿ ಒಂದು ಚಾಪ್ಟರ್ ಬರುತ್ತೆ. ದೇರ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ್ಯಾಟ್. ಹಾಗಿದ್ದು ಹೆಂಗಿರುತ್ತೆ ಸರ್ ನೋಡಿ, ಈಗ ಪ್ರೊವಿಷನ್ಸ್ ಇರ್ತವೆ, ಕಂಪನೀಸ್ ಆಕ್ಟ್ ಇದೆಲ್ಲ ಬೇಡ. ಈಗ ಕಂಪ್ಲೈನ್ಸ್ ವಿತ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪ್ರಕಾರ ನಾವು ಏನು ಮಾಡಬೇಕಾಗುತ್ತೆ ಬಚ್ಚೋ, ಇಲ್ಲೇ ಆಯ್ತು ನೋಡ್ರಿ ಬ್ಯಾಲೆನ್ಸ್ ಶೀಟ್. ದಿಸ್ ಇಸ್ ದ ಬ್ಯಾಲೆನ್ಸ್ ಶೀಟ್. ಈ ರೀತಿ ಇರುತ್ತೆ ಬ್ಯಾಲೆನ್ಸ್ ಶೀಟ್, ಓಕೆನಾ? ದಿಸ್ ಇಸ್ ದ ಬ್ಯಾಲೆನ್ಸ್ ಶೀಟ್, ಎವ್ರಿ ಒನ್ ಹ್ಯಾಸ್ ಟು ಫಾಲೋ ದ್ಯಾಟ್, ರೈಟ್? ಈಗ ಈ ಬ್ಯಾಲೆನ್ಸ್ ಶೀಟ್ದಲ್ಲಿ ಏನೆಲ್ಲ ಇದೆ, ವಾಟ್ ಅಂಡ್ ಆಲ್ ವಿ ಹ್ಯಾವ್, ಸ್ವಲ್ಪ ಕೇಳಿರಲಿ. ಫಾರ್ಮ್ಸ್ ಆಫ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಹೆಂಗಿರುತ್ತೆ ಅಂದರೆ, ಒಂದಿದೆ ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ, ಒಂದಿದೇನ್ರಿ ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ. ಆಮೇಲೆ ಇಲ್ಲಿ ಸ್ವಲ್ಪ ಕೆಳಗೊಂಡ್ರಿ, ಇಲ್ಲದಾವ ಅಸೆಟ್ಸ್. ಮುಂಚೆ ಹೆಂಗಿರ್ತಿದ್ದು, ದಿಸ್ ವಾಸ್ ಇನ್ ದಿಸ್ ಫಾರ್ಮ್ಯಾಟ್, ರೈಟ್? ನಾವೇನು ಮಾಡ್ತಿದ್ವಿ, ಬ್ಯಾಲೆನ್ಸ್ ಶೀಟ್ ತೆಗಿತಿದ್ವಿ ಸಮಥಿಂಗ್ ಲೈಕ್ ದಿಸ್. ಇಲ್ಲಿ ಅಸೆಟ್ಸ್ ಇರ್ತಿತ್ತು, ಇಲ್ಲೇ ಲಯಬಿಲಿಟಿ ಇರ್ತಿತ್ತು, ಕರೆಕ್ಟ್? ನಾವು ಏನು ಮಾಡ್ತಿದ್ವಿ, ಇದನ್ನು ಈ ರೀತಿ ನಾವು ಪ್ರಿಪೇರ್ ಮಾಡ್ತಿದ್ವಿ, ಕರೆಕ್ಟ್? ಇವಾಗ ಹೆಂಗ್ರಿ ಸರ್, ಇವಾಗ ಕಂಪ್ಲೀಟ್ಲಿ ಈ ಫಾರ್ಮ್ಯಾಟ್ದಾಗ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಇದೆ ಫ್ರಮ್ ದಿ ಪಾಯಿಂಟ್ ಆಫ್ ಎಕ್ಸಾಮ್, ಬಿಕಾಸ್ ಫೈನಲ್ ಅಕೌಂಟ್ಸ್ ನಾವು ನಾಳೆ ಕ್ವಶನ್ಸ್ ಕೇಳಿದ ಅಂದರೆ, ಕೇಸ್ ಸ್ಟಡಿ ಆಯಿತು ಏನರ ಆಯಿತು ಕೇಳಿದ ಅಂದರೆ ಅವಾಗ ಮತ್ತೆ ಸಮಸ್ಯೆ ಆಗ್ಬಾರ್ದಲ್ಲ. ಅದಕ್ಕೆ ಇಲ್ಲಿ ನೋಡ್ರಿ, ಶೇರ್ ಹೋಲ್ಡರ್ ಫಂಡ್ದಲ್ಲಿ ಫಸ್ಟ್ ನಂಬರ್ ಬರ್ತೈತಿ ಶೇರ್ ಕ್ಯಾಪಿಟಲ್. ಇದೇನಾಗುತ್ತೆ, ನೋಟ್ ನಂಬರ್ 1 ಅಂತ. ಇದಕ್ಕೆ ಏನಂತೀವಿ, ನೋಟ್ ನಂಬರ್ 1. ದಿಸ್ ಇಸ್ ಯುವರ್ ನೋಟ್ ನಂಬರ್ 1 ಆಗುತ್ತೆ. ಸರ್ ಇಲ್ಲಿ ಏನೇನು ಬರ್ತವೆ ಶೇರ್ ಕ್ಯಾಪಿಟಲ್ದಲ್ಲಿ, ಸ್ವಲ್ಪ ನೋಡಿ, ABC ಅಂತ ಕೊಟ್ಟಿದ್ದಾರೆ, ಪರವಾಗಿಲ್ಲ, ಸ್ವಲ್ಪ ನೋಡಿ. ಇಲ್ಲಿ ನೋಡಿ, ಶೇರ್ ಕ್ಯಾಪಿಟಲ್ದಾಗ ಏನೆಲ್ಲ ತಗೋಬೇಕು ಸ್ವಲ್ಪ ಫೋಕಸ್ ಮಾಡಿಕೊಡ್ರಿ. ನೋಟ್ ನಂಬರ್ದಲ್ಲಿ ನಂಬರ್ ಆಫ್ ಶೇರ್ಸ್, ರೈಟ್? ಆಥರೈಸ್ ಕ್ಯಾಪಿಟಲ್, ಎಷ್ಟು ಲಿಮಿಟ್ ಐತೆ ಅವ್ರದ್ದು, ಹಿಂಗೆ ಬರೀಬೇಕಾಗುತ್ತೆ. ಹೆಂಗಿರುತ್ತೆ ಅಂದರೆ, ದಿರ್ ಇಸ್ ಅ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್. ನಾ ತೋರಿಸ್ತಿದ್ದಾರೆ ನಿಮಗೆ, ವೇಟ್ ಐಲ್ ಶೋ ದಟ್ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಆಲ್ಸೋ. ಸೊ ಏನಾಗುತ್ತೆ ಈಗ, ಇಕ್ವೇಶನ್ಸ್ ಎಲ್ಲ ನಾಟ್ ದಿಸ್ ಮಚ್. ನಾನು ಐ ವಿಲ್ ಶೋ ದ್ಯಾಟ್, ಹೋಗಿ ಮುಂದೆ ಹೋಗಿ ತೋರಿಸ್ತೇನೆ ಹೆಂಗಿರುತ್ತೆ ಫಾರ್ಮ್ಯಾಟ್ ಅಂತ. ಸೊ ಈಗ ಏನು ನೆನಪಿಟ್ಕೋಬೇಕಂದ್ರೆ, ಫಸ್ಟ್ ನೆನಪಿಟ್ಕೋಬೇಕಾಗಿದ್ದು, ಮೈ ಡಿಯರ್ ಸ್ಟೂಡೆಂಟ್, ಇದು ನೆನಪಿಟ್ಕೊಡ್ರಿ, ಶೇರ್ ಕ್ಯಾಪಿಟಲ್. ಯು ಹ್ಯಾವ್ ಟು ರಿಮೆಂಬರ್ ಶೇರ್ ಕ್ಯಾಪಿಟಲ್ ಎ, ಕರೆಕ್ಟ್? ಸೊ ಇಲ್ಲಿ ಶೇರ್ ಕ್ಯಾಪಿಟಲಲ್ಲಿ ಏನಾಗುತ್ತೆ, ಇದು ಫಿಗರ್ಸ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ತಗೊಳ್ರಿ, ಅಟ್ ದಿ ಎಂಡ್ ಆಫ್ ಕರೆಂಟ್ ಇಯರ್. ಫಿಗರ್ಸ್ ಏನಾಗ್ತವೆ ಅಟ್ ದಿ ಎಂಡ್ ಆಫ್ ಕರೆಂಟ್ ಇಯರ್ ತಗೊಳ್ರಿ. ಪ್ರೀವಿಯಸ್ ಇಯರ್ದು ಬೇಡ ನಮಗೆ, ಇವಾಗ ಬೇಡ, ಅದು ಮುಂದೆ ಹೋಗಿ ಬೇಕಾಗುತ್ತೆ. ಚೇಂಜಸ್ ಇಂದ ಕ್ಯಾಪಿಟಲ್ ಆಯಿತು, ಚೇಂಜಸ್ ಇಂದ ಇದ್ರಾಗುತ್ತೆ. ಸೊ ಶೇರ್ ಕ್ಯಾಪಿಟಲ್ದಾಗ ಏನೇನು ಬರ್ತಾವ್ರಿ, ಶೇರ್ ಕ್ಯಾಪಿಟಲಲ್ಲಿ ನೆನಪಿಟ್ಕೋಬೇಕಾಗಿದ್ದು, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಂಬರ್ ಆಫ್ ದಿ ಶೇರ್ಸ್ ಆ್ಯಂಡ್ ಅಮೌಂಟ್ ಆಫ್ ಶೇರ್ಸ್ ಅಥರೈಸ್. ಈಗ ಹೆಂಗಿರ್ತಾರೆ ಸರ್ ಇದು, ಒಂದು ಅಥರೈಸ್ ಕ್ಯಾಪಿಟಲ್ ಅಂದರೆ ಕಂಪನಿ ತನ್ನ ಲೈಫ್ ಟೈಮ್ದಲ್ಲಿ ಎಷ್ಟು ಅಮೌಂಟ್, ಹೌ ಮಚ್ ಅಮೌಂಟ್ ದೇ ಕ್ಯಾನ್ ಅಥರೈಸ್ ಟು ಟೇಕ್ ಫ್ರಮ್ ದ ಪಬ್ಲಿಕ್. ಅಂದರೆ ವಾಟ್ ಐ ವಾಂಟ್ ಇಸ್ ದ್ಯಾಟ್, ಉದಾಹರಣೆಗೆ ಒಂದು ಕಂಪ್ನಿ ಐತಪ್ಪ, ಈ ಕಂಪ್ನಿಗೆ ಅವರು ಒಂದು ಲೈಫ್ ಟೈಮ್ದಲ್ಲಿ 1 ಲಕ್ಷ ಶೇರ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ. ಲೈಫ್ ಟೈಮ್ದಾಗ ದೇರ್ ಇಶ್ಯೂಯಿಂಗ್ ಅಷ್ಟು 1 ಲ್ಯಾಕ್ ಶೇರ್ಸ್. ಈಗ 1 ಲ್ಯಾಕ್ ಶೇರ್ಸ್ ಒಂದರ ಬೆಲೆ ಎಷ್ಟು ರೂಪಾಯಿ, 100 ರೂಪಾಯಿ ಇದ್ದರೆ ಅದು ಬರಿಬೇಕಾಗುತ್ತೆ ನಾವಿಲ್ಲಿ ಫಸ್ಟ್, ರೈಟ್? ಓಕೆನಾ? ಓಕೆ ಸರ್, ಹೆಂಗೆ ಬರಿತೀರಿ, ಇಲ್ಲಿ ನೋಡ್ರಿ, ಹಿಂಗೆ ಬರಿತೀವಿ. ಈಗ ನೀವು ನೋಟ್ ಮಾಡುವಾಗ ಸ್ವಲ್ಪ ಸ್ಲೋ ಆಗಿಬಿಟ್ಟಿದೆ ನನ್ನ ಸಿಸ್ಟಮಲ್ಲಿ. ಇದೇನ್ರಿಪ್ಪ, ಇದು ನೋಟ್ ಅಂತ ಇಟ್ಕೊಡ್ರಿ ನಿಮ್ಮದು. ಅಸ್ಯೂಮ್ ದ್ಯಾಟ್ ದಿಸ್ ಇಸ್ ಯುವರ್ ನೋಟ್, ಓಕೆನಾ? ಸೊ ದಿಸ್ ಇಸ್ ಯುವರ್ ನೋಟ್. ಈಗ ನೋಟ್ದಲ್ಲಿ ಏನು ಮಾಡ್ತೀವಿ, ಫಸ್ಟ್ ನಾವು ಹಿಂಗೆ ಬರಿತೀವಿ, ಇದೆ ಏನಂತ, ಆಥರೈಸ್ ಕ್ಯಾಪಿಟಲ್. ಓಕೆ, ಈಗ ಆಥರೈಸ್ ಕ್ಯಾಪಿಟಲಲ್ಲಿ ಏನಿರುತ್ತೆ ಸರ್, ಈ ಕಂಪನಿ ತನ್ನ ಲೈಫ್ ಟೈಮ್ನಲ್ಲಿ ಎಷ್ಟು ಅಮೌಂಟ್ ತಗೋಬಹುದು ನಿಮ್ಮ ಪ್ರಕಾರ? ಮೋಸ್ಟ್ ಪ್ರಾಬ್ಲಿ ದೇ ಮೇ ಟೇಕ್, ಸೇ ಅಸ್ಯೂಮ್ ದಟ್ ನಾ ಹೇಳ್ದಂಗೆ ಎಕ್ಸಾಂಪಲ್ ಹೇಳೋದನ್ನ, ಇಟ್ಸ್ ನಾಟ್ ಟ್ರೂ ಫಿಗರ್, 1 ಲ್ಯಾಕ್ ಶೇರ್ಸ್ ದೇ ಕ್ಯಾನ್ ಟೇಕ್ ಇಟ್, ರೈಟ್? ಒಂದೇ ಬೆಲೆ ಎಷ್ಟು ರೂಪಾಯಲ್ಲಿ, 1000 ರೂಪೀಸ್ ಈಚ್ ಇದೆ, 100 ರೂಪೀಸ್ ಈಚ್ ಇದೆ ಅಂತ ಇಟ್ಕೊಡ್ರಿ. ಏನಾಯ್ತದು, 1 CR ಆಗಿದೆ, 1 ಕೋಟಿ ಆಯ್ತದು.
ಸೊ ಇದಕ್ಕೆ ಏನು ಮಾಡ್ಬೇಕು ಸರ್, ಇದಕ್ಕೆ ಹಿಂಗೆ ಕ್ಲೋಸ್ ಮಾಡಬೇಕಾಗುತ್ತೆ, ಬಿಕಾಸ್ ದಿಸ್ ಇಸ್ ದ ಲೈಫ್ ಟೈಮ್ ಆಫ್ ದಿ ಕಂಪನಿ. ಒಂದು ಕಂಪನಿ ತನ್ನ ಲೈಫ್ ಟೈಮ್ದಲ್ಲಿ ಎಷ್ಟು ಶೇರ್ ತಗೋತಿದ್ದಲ್ಲ, ದಾಟ್ ವಿ ಆರ್ ಡಿಸ್ಕಸಿಂಗ್ ಹಿಯರ್. ಮುಂದೇನು ಸರ್, ಈಗ ದ ನಂಬರ್ ಆಫ್ ಶೇರ್ಸ್ ವಿಚ್ ಆರ್ ಇಶ್ಯೂಡ್, ಸಬ್ಸ್ಕ್ರೈಬ್ಡ್ ಆ್ಯಂಡ್ ಫುಲ್ಲಿ ಪೇಡ್ ಅಪ್, ವಿಚ್ ಆರ್ ಇಶ್ಯೂಡ್ ಬಟ್ ಫುಲ್ಲಿ ನಾಟ್ ಪೇಡ್ ಅಪ್, ಅದೆಲ್ಲ ಇಲ್ಲಿ ತೋರಿಸಬೇಕಾಗುತ್ತೆ. ಅಂದ್ರೆ ಏನ್ರಿ ಸರ್, ಇಲ್ಲಿ ಏನು ಮಾಡ್ತೀವಿ, ಈ 1 ಲಕ್ಷ ಶೇರ್ಸ್ದಾಗ ಸಬ್ಸ್ಕ್ರೈಬ್ಡ್ ಆರ್ ಪೇಡ್ ಅಪ್ ಕ್ಯಾಪಿಟಲ್, ಏನ್ರಿ ಪೇಡ್ ಅಪ್ ಕ್ಯಾಪಿಟಲ್ ಆಗುತ್ತೆ. ಈಗ ಪೇಡ್ ಅಪ್ ಕ್ಯಾಪಿಟಲ್ ಹೆಂಗಾಗುತ್ತೆ ಸರ್, ಪೇಡ್ ಅಪ್ ಕ್ಯಾಪಿಟಲ್ 1 ಲ್ಯಾಕ್ ಶೇರ್ಸ್ದಾಗ ಉದಾಹರಣೆಗೆ ಕಂಪನಿ ಏನು ಮಾಡೈತಿ, ಒಂದು 50,000 ಶೇರ್ಸ್ ಏನು ಮಾಡಿದೆ ಇಶ್ಯೂ ಮಾರ್ಕೆಟ್ದಾಗ. ಸೊ ಒಂದು ಬೆಲೆ ಎಷ್ಟಿದೆ, 100 ಇದೆ. ಏನಾಗುತ್ತದು, ದಾಟ್ ಇಸ್ ನಥಿಂಗ್ ಬಟ್ ಬಚ್ಚೋ ಸಬ್ಸ್ಕ್ರೈಬ್ಡ್ ಆ್ಯಂಡ್ ಪೇಡ್ ಅಪ್ ಕ್ಯಾಪಿಟಲ್ ಎಷ್ಟಿದೆ, 50 ಲ್ಯಾಕ್ ಆಯಿತು. ಅಂದ್ರೆ ಏನ್ರಿ ಇದು ಅಮೌಂಟ್ ಬಂದಿದ್ದು, ಗಾಟ್ ಇಟ್, ದಿಸ್ ದ ಅಮೌಂಟ್ ಬಂದಿದ್ದು. ಈಗ ಏನಾಗುತ್ತೆ ಇಲ್ಲಿ ಬರ್ತೀವಿ, ಆಮೇಲೆ ದ ಪಾರ್ ವ್ಯಾಲ್ಯೂ ದ ಶೇರ್ಸ್ ಆಯಿತು, ಶೇರ್ ಔಟ್ಸ್ಟ್ಯಾಂಡಿಂಗ್ ಆಫ್ ದಿ ಬಿಗಿನಿಂಗ್, ಮತ್ತೆ ಕಾಲ್ಸ್ ಅನ್ಪೇಡ್. ಈಗ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಇದೆ ಅಂದ್ರೆ ಏನ್ರಿ ಸರ್, ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಅಂದ್ರೆ ಏನು ಅಮೌಂಟ್ ಇದೆಯಲ್ಲ ಬರಬೇಕಾಗಿದ್ದು, ಮತ್ತೆ ಏನ್ರಿ ಸರ್, ಈಗ ಅನ್ಪೇಡ್ ಇದೆಲ್ಲ ಇಲ್ಲೇ ಬರ್ತವೆ ನೋಡಿ. ದ ಶೇರ್ಸ್ ಔಟ್ಸ್ಟ್ಯಾಂಡಿಂಗ್ ಅಟ್ ದಿ ಬಿಗಿನಿಂಗ್, ಅಟ್ ದಿ ಎಂಡ್, ಕಾಲ್ ಅನ್ಪೇಡ್, ಫಾರ್ಫಿಟೆಡ್. ಸೊ ಎಲ್ಲ ಏನು ಮಾಡ್ತೀವಿ, ಇಲ್ಲಿ ಬರ್ತೀವಿ ನಾವು. ಇದು ನೋಟ್ ನಂಬರ್ 1ದಾಗ ಬರ್ತೀವಿ. ಮ್ಯಾಕ್ಸಿಮಮ್ ಕೇಸ್ದಾಗ ಒಂದು ಐಟಮ್ ಬರುತ್ತೆ, ಬಟ್ ಕಾಲ್ ಅನ್ಪೇಡ್, ರೈಟ್, ಫಾರ್ಫಿಟೆಡ್. ಸೊ ಇದನ್ನ ಎಲ್ಲವನ್ನು ಬರೋದು ಏನು ಮಾಡ್ತೀವಿ, ಇದನ್ನ ಅಮೌಂಟ್ ಇತ್ತಲ್ರಿ, ಏನು ಬಂದಿತ್ತ, ಇದು 50 ಲ್ಯಾಕ್ ಇದೆ, ಪ್ಲಸ್ ಏನಾರ ಅಮೌಂಟ್ ಇದ್ರೆ ಎಲ್ಲ ಕೂಡ್ಸ್ ನಾವು ಇಲ್ಲಿ ಬರ್ತೀವಿ. ಉದಾಹರಣೆಗೆ 50 ಲ್ಯಾಕ್ ಇದೆ, 50 ಲ್ಯಾಕ್ ಆಯಿತು. ಸೊ ಇದನ್ನ ಎಲ್ಲಿ ಬರ್ತೀವಿ ಸರ್, ಇಲ್ಲಿ ನಾವು ಏನು ಮಾಡ್ತೀವಿ, ಇದನ್ನ ಇಲ್ಲಿ ಬರ್ಕೋತೀವಿ. ವಿ ಆರ್ ಗೋಯಿಂಗ್ ಟು ರೈಟ್ ಇಟ್ ಹಿಯರ್, ನೋಟ್ ನಂಬರ್ 1ದಲ್ಲಿ. ಅರ್ಥ ಆಗಿದೆಯಾ ಅಂದ್ರೆ ಹೆಂಗಿರ್ತೈತಿ, ಪ್ರತಿ ಒಂದು ನೋಟಿಗೆ ಎ ಅಂತ ಕೊಟ್ಟಿದ್ರಲ್ಲ, ದಾಟ್ ಮೇ ಬಿ ಫಸ್ಟ್ ನೋಟ್ ಆಗುತ್ತೆ, ನೋಟ್ ನಂಬರ್ 1 ಆಗುತ್ತೆ. ಓಕೆನಾ ಬಚ್ಚೋ, ಓಕೆನಾ? ಡೌಟ್ ಇದೆಯಾ? ಹೇಳಮ್ಮ ವಿಭೂತಿ, ಗಾಯತ್ರಿ. ಅಂದ್ರೆ ಏನಿರ್ತೈತಿ, ರಿಮೆಂಬರ್ ಒನ್ ಥಿಂಗ್, ಇಲ್ಲಿ ನಾವೇನು ಮಾಡ್ತೀವಿ, ಬ್ಯಾಲೆನ್ಸ್ ಶೀಟ್ ಸಾಲ್ವ್ ಮಾಡುವಾಗ ಪ್ರತಿ ಒಂದು ಏನು ಮಾಡ್ತೀವಿ, ಈಗ ಉದಾಹರಣೆಗೆ ತಗೋರಿಪ್ಪ. ಈಗ ಉದಾಹರಣೆಗೆ ತಗೋರಿ, ನಿಮ್ಮದು ಒಂದು ನೀವು ಸ್ಪೆಂಡಿಂಗ್ ಮಾಡಿರಿ, ಅಥವಾ ನಿಮ್ದು ಒಂದು ಕ್ಯಾಪಿಟಲ್ ಇದ್ದಾವೆ, ಒಂದು ಐಟಮ್ಸ್ ಇದ್ದಾವೆ. ಉದಾಹರಣೆಗೆ ನೀವು ಖರ್ಚು ಮಾಡಿರಿಪ್ಪ, ಎಕ್ಸ್ಪೆನ್ಸಸ್ ಇದ್ದಾವೆ. ಈಗ ಎಕ್ಸ್ಪೆನ್ಸಸ್ ಬೇರೆ ವಸ್ತು ಮೇಲೆ ಖರ್ಚು ಮಾಡಿರಿ ನೀವು. ಇವಾಗ ಸ್ಪೆಂಡ್ ಆನ್ ಇದರ ಮ್ಯಾಗೆ ಖರ್ಚು ಮಾಡಿರಿ. ಇವಾಗ ಏನಾಗುತ್ತೆ, ಇದೇನು ಎಕ್ಸ್ಪೆಂಡಿಚರ್ ಆಗಿದೆಯಲ್ಲ, ಸೊ ನಾವೇನು ಮಾಡ್ತೀವಿ, ಬರ್ಕೋತೀವಿ ಒಂದು ಸೈಡ್ ಬರ್ಕೊಂಡು. ಉದಾಹರಣೆಗೆ ಇದೆಲ್ಲ ಸೇರಿಸಿ ಒಂದು 50 ಲಕ್ಷ ರೂಪಾಯಿ ಆದರೆ ಕೂಡಿಸಿ ಏನು ಮಾಡ್ತೀವಿ, ಎಕ್ಸ್ಪೆನ್ಸಸ್ ಅಂತ ಇಲ್ಲಿ ಬರ್ಕೊಂಡ್ಬಿಡ್ತೀವಿ. ದಾಟ್ ಈಸ್ ವಾಟ್ ಇಟ್ ಈಸ್, ಸಮಥಿಂಗ್ ಲೈಕ್ ಕನ್ಸಾಲಿಡೇಟೆಡ್, ನೀಟಾಗಿ ಆಗುತ್ತದು. ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಮತ್ತೆ ಡೀಟೇಲ್ ಆಗಿ ಗೊತ್ತಾಗುತ್ತೆ, ಬಟ್ ಇವಾಗ ಗೊತ್ತಾಗಿದ್ದಲ್ಲ ನಿಮ್ಗೆ ಇದು. ಅಂದ್ರೆ ಏನು ಮಾಡ್ತೀವಿ, ಶೇರ್ ಕ್ಯಾಪಿಟಲ್ಗೆ ಸಂಬಂಧಪಟ್ಟಿದ್ದ ಎಲ್ಲ ಐಟಮ್ಸ್ ಯಾವ್ಯಾವ ಸರ್, ನಂಬರ್ ಆಫ್ ಶೇರ್ಸ್ ಆಯಿತು, ಪಾರ್ ವ್ಯಾಲ್ಯೂ ಶೇರ್ಸ್ ಆಯಿತು, ಔಟ್ಸ್ಟ್ಯಾಂಡಿಂಗ್ ಬಿಗಿನಿಂಗ್ ಆಯಿತು, ಎಂಡ್ ಆಯಿತು, ಕಾಲ್ ಅನ್ಪೇಡ್ ಆಯಿತು, ಫಾರ್ಫಿಟೆಡ್ ಆಯಿತು, ಇವೆಲ್ಲ ಏನಾಗ್ತವೆ, ವಿ ಆರ್ ಗೋಯಿಂಗ್ ಟು ರೈಟ್ ಇಟ್ ಹಿಯರ್. ಇದನ್ನೆಲ್ಲ ಏನು ಮಾಡ್ತೀವಿ, ಇಲ್ಲಿ ಬರಿತೀವಿ. ಅರ್ಥ ಆಗಿದೆಯಾ? ಮುಂದೆ ಹೋಗೋಣ. ಹೇಳಮ್ಮ ಗಾಯತ್ರಿ, ವಿಭೂತಿ, ಬೇಗ. ನೆಕ್ಸ್ಟ್ ಏನು ಸರ್, ಈಗ ನೆಕ್ಸ್ಟ್ ನೋಡಿ, ಇದಂತೂ ಆಗಿದೆ. ಈಗ ನೆಕ್ಸ್ಟ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಈಗ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ನಾವು ಕೇಳಿದ್ವಿ, ರೈಟ್? ಸೆಕೆಂಡ್ ಪೀಸ್ದಾಗ ಕಲ್ತೀವಿ, ಫಸ್ಟ್ ಇಯರ್ದಾಗ ಕಲ್ತೀವಿ, ಮತ್ತೆ ಬಿಕಾಮ್ ಪಾಸ್ ಅಂದಾಗ ಸ್ವಲ್ಪ ನೋಡಿದ್ವಿ ಅದ್ರ ಬಗ್ಗೆ, ರಿಸರ್ವ್ಸ್ ಮ್ಯಾಗೆ. ಬಟ್ ಇಲ್ಲೇ ಹಿಂಗಿರುತ್ತೆ, ರಿಸರ್ವ್ ಸರ್ಪ್ಲಸ್ ಅಂದ್ರೆ ಇದೆಲ್ಲ ಬರ್ತಾವೆ ಐಟಮ್ಸ್. ಈಗ ರಿಸರ್ವ್ ಸರ್ಪ್ಲಸ್ ಏನು ಮಾಡ್ತೀವಿ ನಾವು, ಅದನ್ನು ಕೂಡ ಏನು ಮಾಡ್ತೀವಿ, ನೋಟ್ ನಂಬರ್ 2 ಅಂತ ಬರ್ತೀವಿ. ಇಲ್ಲೇ ಕ್ಯಾಪಿಟಲ್ ರಿಸರ್ವ್ ಇದ್ರೆ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಇದ್ರೆ, ಸೆಕ್ಯೂರಿಟಿ ಪ್ರೀಮಿಯಂ ಇದ್ರೆ, ಡಿಬೆಂಚರ್ ರಿಡಮ್ಷನ್ ರಿಸರ್ವ್ಸ್ ಇದ್ರೆ, ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್ ಇದ್ರೆ, ಸರ್ಪ್ಲಸ್ ಇದ್ರೆ, ಮತ್ತು ಯಾವುದೇ ಥರದ ರಿಸರ್ವ್ಸ್ ಇದ್ರೆ ಎಲ್ಲಕ್ಕೂ ನಾವು ಕೂಡಿಸ್ತೀವಿ. ಕೂಡಿಸಿದ ಮ್ಯಾಗೆ ವೆನ್ ವಿ ಆಡ್ ಅಪ್ ದ್ಯಾಟ್, ಅದನ್ನು ಅಮೌಂಟ್ ಏನು ಮಾಡ್ತೀವಿ ನಾವು, ವಿ ಆರ್ ಗೋಯಿಂಗ್ ಟು ರೈಟ್ ಇಟ್ ಹಿಯರ್. ದಟ್ ಈಸ್ ನೋಟ್ ನಂಬರ್ 2. ನೆನಪಿಟ್ಕೊಡ್ರಿ, ಇದು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಹೆಡ್ ಪ್ರಕಾರ ಬರಬೇಕಾಗುತ್ತೆ. ಸೊ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ದಾಗ, in reserves and surplus, what are the items we are getting is that ನಾವು capital reserve, capital redemption reserve, security premium reserve, debenture redemption reserve, revaluation reserve, surplus, balance as per the profit and loss account, other reserves, ಇದೆಲ್ಲ ಏನು ಮಾಡ್ತವೆ, ಇಲ್ಲಿ ಬರ್ತವೆ.
ಗೊತ್ತಾಗಿದೆಯಾ? ಸೊ ನೆನಪಿಟ್ಕೋಬೇಕಾ ಸರ್? ನೋಡಿ ಪ್ರಾಕ್ಟೀಸ್ ಮಾಡಿಸ್ತೀನಿ. ಐ ವಿಲ್ ಸಾಲ್ವ್ ಎನ್ ನಂಬರ್ ಆಫ್ ಪ್ರಾಬ್ಲಮ್ಸ್. ಬೈ ಡಿಫಾಲ್ಟ್ ನಿಮಗೆ ಅದು ನೆನಪಿಟ್ಬಿಡ್ತಿದ್ದು. ಡೋಂಟ್ ಬಹಟ್ ದ್ಯಾಟ್. ಬಹಟ್ ಮಾಡಿದ್ಮ್ಯಾಗ ಯಾರು ಉದ್ದಾರ ಆಗಂಗಿಲ್ಲ ಅಲ್ಲಿ. ಬಿಕಾಸ್ ಏನಾಗುತ್ತೆ, ಬಹಟ್ ಈಸ್ ನಾಟ್ ದ ಶಾಶ್ವತವಾಗಿ ಇರಂಗಿಲ್ಲ. ಬಟ್ ಅದನ್ನ ಅರ್ಥ ಮಾಡ್ಕೊಂಡು ನಾವು ಸಾಲ್ವ್ ಮಾಡ್ತಾ ಇದ್ದಂದ್ರೆ ಅದು ಶಾಶ್ವತವಾಗಿರ್ತೈತಿ. ಹೌದು ಇಲ್ಲ? ದ್ಯಾಟ್ ಈಸ್ ವೈ ವಿ ಹ್ಯಾವ್ ಟು. ಓಕೆನಾ? ಓಕೆ. ಸೊ ನೋಟ್ ನಂಬರ್ 2 ಆಯಿತು. ಇದಕ್ಕೆ ಎ ಬಿ ಕೊಟ್ಟಿದ್ದಾರೆ. ಬಟ್ ಯೂಶುವಲಿ ನಾವೇನು ಮಾಡ್ತೀವಿ ಬಿಕಾಮ್ದಲ್ಲಿ, ಫಾರ್ ದಿಸ್ ವಿ ಆರ್ ಗೋನ್ ರೈಟ್ ಇಟ್ ನೋಟ್ ನಂಬರ್ 1. ಇದಕ್ಕೆ ಏನು ಮಾಡ್ತೀವಿ, ನೋಟ್ ನಂಬರ್ 2ದಾಗ ಬರ್ತೀವಿ. ಇದು ಸೇಮ್ ಏನಾಗುತ್ತೆ, ಸಿ ಎ ಫೌಂಡೇಶನ್, ಸಿ ಎ ಇಂಟರ್ಮೀಡಿಯೇಟ್ದಾಗ ಮತ್ತೆ ರಿಪೀಟ್ ಆಗುತ್ತೆ. ಸೊ ನಾಳೆ ನೀವು ಸಿ ಎ ಇಂಟರ್ಮೀಡಿಯೇಟ್ ಮಾಡುವಾಗ ಇದು ಕ್ಲಾಸ್ ನೀವು ನೆನಪು ಮಾಡ್ತೀರಿ. ಬಿಕಾಸ್ ಇದು ಒಂದೇ ಯೂನಿವರ್ಸಿಟಿಗಲ್ಲ, ಎಲ್ಲ ಯೂನಿವರ್ಸಿಟಿಗೆ ಇರ್ತೈತಿ. ಸರ್ ಮುಂದೆ ಏನಂತಿರಲಿ, ಮನಿ ರಿಸೀವ್ಡ್. ಸ್ವಲ್ಪ ಕೇಳ್ರಿ. ಮನಿ ರಿಸೀವ್ಡ್ ಅಗೇನ್ಸ್ಟ್ ಶೇರ್ ವಾರಂಟ್. ಮನಿ ರಿಸೀವ್ಡ್ ಅಗೇನ್ಸ್ಟ್ ಶೇರ್ ವಾರಂಟ್. ಈಗ ಶೇರ್ ವಾರಂಟ್ ಅಗೇನ್ಸ್ಟ್ ಯಾವೆಲ್ಲ ಮನಿ ರಿಸೀವ್ಡ್ ಆಗುತ್ತೆ, ದಾಟ್ ವಿ ಆರ್ ಗೋಯಿಂಗ್ ಟು ಅಕೌಂಟ್ ಇಟ್ ಹಿಯರ್. ಸೊ ಮೋಸ್ಟ್ ಪ್ರಾಬ್ಲಿ ಬಚ್ಚು ಏನಾಗುತ್ತೆ, ಮನಿ ರಿಸೀವ್ಡ್ ಅಂಡ್ ಶೇರ್ ವಾರಂಟ್ ಅಂದರೆ ಈ ಕಂಪನಿ ಶೇರ್ಸ್ ಇಶ್ಯೂ ಮಾಡುವಾಗ ದಾಟ್ ಈಸ್ ದ ಮನಿ ದೇ ಆರ್ ಗೋಯಿಂಗ್ ಟು ರಿಸೀವ್. ಅದು ಒಂದು ಐಟಮ್ ಬರುತ್ತೆ 99% ಕೇಸಲ್ಲಿ ದಾಟ್. ಬಟ್ ಇಲ್ಲೇ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ ಪೆಂಡಿಂಗ್ ಅದು ಕೂಡ ಬರುತ್ತೆ. ಕರೆಕ್ಟ್. ಸೊ ಆದರೆ ನಾವು ನೆನಪಿಟ್ಕೋಬೇಕಾಗಿದ್ದು ದ ವೆರಿ ಇಂಪಾರ್ಟೆಂಟ್ ಬಿಕಾಮ್ದಲ್ಲಿ ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೆನಪಿಟ್ಕೋಬೇಕಾಗಿದ್ದು ಏನಪ್ಪ ಅಂದರೆ, ಫಸ್ಟ್ ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಇದೇನ್ರಿ ಸರ್, ಇದನ್ನು ಹೋಲ್ಡ್ ಮಾಡಿರಿ, ಸೈಡಿಗೆ ಇಡ್ರಿ. ಆ ರೇಂಜಲ್ಲಿ ಕೇಳಂಗಿಲ್ಲ ಅದು. ಬಟ್ ಬಿಕಾಸ್ ದ್ಯಾಟ್ ಮಚ್ ಡಿಟೇಲ್ ಆಗಿ ನಿಮಗೆ ಇಲ್ಲ, ಸಿ ಎಫ್ ಇಂಟರ್ಮೀಡಿಯೇಟ್ ಮಾಡ್ತಿದ್ದಾಗ ಇದಾಗಿರುತ್ತೆ. ಸರ್ ಮತ್ತೇನ್ರಿ ಸರ್, ನಾನ್ ಕರೆಂಟ್ ಲಯಬಿಲಿಟಿ. ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿಪ್ಪ. ಯಾಕಂದ್ರೆ ಏನಾಗುತ್ತೆ, ನಾನ್ ಕರೆಂಟ್ ಲಯಬಿಲಿಟಿ ಬಿಕಾಮ್ 3rd ಸೆಮ್ ಮತ್ತು 4th ಸೆಮಿಸ್ಟರ್ದಾಗ ಕ್ಲಬ್ ಆಗಿ ಇಲ್ಲಿ ಬರ್ತೈತಿ. ಹೋಲ್ಡಿಂಗ್ ಕಂಪನಿ ಆಯಿತು, ರೈಟ್, ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಮಾಡುವಾಗ ಪ್ರತಿಯೊಂದರಲ್ಲಿ ಇಲ್ಲಿ ಯೂಸ್ ಆಗುತ್ತೆ. ಸೊ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಫಸ್ಟ್ ಏನ್ರಿ, ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಇದೆ. ಮತ್ತೆ ಡೆಫರ್ಡ್ ಟ್ಯಾಕ್ಸ್ ನೆಟ್ ಕೊಟ್ಟಿದ್ದಾರೆ. ಅದರ್ ಲಾಂಗ್ ಟರ್ಮ್ ಲಯಬಿಲಿಟಿ ಇದೆ, ಲಾಂಗ್ ಟರ್ಮ್ ಪ್ರೊವಿಷನ್ಸ್ ಇದಾವೆ. ಸೊ ಇವೆಲ್ಲ ಬರ್ತಾವೆ ಸರ್. ಹೌದಪ್ಪ, ಯಾವೆಲ್ಲ ಆಯ್ತು ನೋಡ್ರಿ, ಸ್ವಲ್ಪ ಕೇಳ್ರಿ. ಈಗ ಲಾಂಗ್ ಟರ್ಮ್ ಬಾರೋವಿಂಗ್ಸ್ದಾಗ ಏನು ಬರ್ತಾವೆ ಸರ್, ಲಾಂಗ್ ಟರ್ಮ್ ಬಾರೋವಿಂಗ್ಸ್ದಾಗ ಬಾಂಡ್ಸ್ ಬರುತ್ತೆ, ಡಿಬೆಂಚರ್ ಬರುತ್ತೆ, ಟರ್ಮ್ ಲೋನ್ ಬರುತ್ತೆ, ಡೆಫರ್ಡ್ ಪೇಮೆಂಟ್ ಲಯಬಿಲಿಟಿ ಬರ್ತೈತಿ, ಡಿಪಾಸಿಟ್ ಬರ್ತವೆ, ಲಾಂಗ್ ಟರ್ಮ್ ಮೆಚುರಿಟಿ ಆಫ್ ಫಿನಾನ್ಸ್ ಲೀಸ್ ಆಬ್ಲಿಗೇಷನ್ ಬರುತ್ತೆ, ಲೋನ್ಸ್ ಅಡ್ವಾನ್ಸಸ್ ಫ್ರಮ್ ರಿಲೇಟೆಡ್ ಪಾರ್ಟಿ ಬರುತ್ತೆ, ಅದರ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಬರುತ್ತೆ. ಕರೆಕ್ಟ್. ಸೊ ಇದೆಲ್ಲ ಎದ್ರಾಗ ಬರ್ತಿರೋದು ಲಾಂಗ್ ಟರ್ಮ್ ಬಾರೋವಿಂಗ್ಸ್. ನೋಡಿ ಮೋಸ್ಟ್ ಪ್ರಾಬ್ಲಿ ನಾಳಿಂದ ನಾವು ಪ್ರಾಬ್ಲಮ್ಸ್ ಮಾಡುವಾಗ ಗೊತ್ತಾಗುತ್ತೆ. ಬಿಕಾಸ್ ಏನಾಗುತ್ತೆ, ಇಲ್ಲಿ ಸ್ವಲ್ಪ ಫೋಕಸ್ ಮಾಡಬೇಕಾಗತ್ತೆ ನೀವು. ಇಫ್ ಯು ಆರ್ ನಾಟ್ ಏಬಲ್ ಟು ಫೋಕಸ್ ಆನ್ ದಿಸ್ ಮೀನ್ಸ್ ಅಗೇನ್ ಗಾನ್. ಬಿಕಾಸ್ ಏನಾಗುತ್ತೆ, ಟಫ್ ಆಗಲಿ ಆನ್ಸರ್ ಆಗುತ್ತೆ. ಬಿಕಾಸ್ 3rd ಸೆಮ್ 2nd ಸೆಮ್ ಟಫ್ ಈಸಿ ಇಲ್ಲ. You will start finding difficulty here, right? So bonds, debentures, term loan, deferred payments, deposits, long-term maturity, loans and advances, other loans and advances. ಇದೆಲ್ಲ ಏನಾಗುತ್ತೆ ಬಚ್ಚು, ಲಾಂಗ್ ಟರ್ಮ್ ಬಾರೋವಿಂಗ್. ನೀವು ಸಾಲ ತಗೊಂಡಿದ್ದು, ವಾಟ್ ಎವರ್ ದ ಅಮೌಂಟ್ ಯು ಹ್ಯಾವ್ ಟೇಕನ್ ಆಸ್ ಅ ಲೋನ್, ಅದನ್ನಾಗುತ್ತೆ ಬಚ್ಚು ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಆಗುತ್ತೆ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚು? ಅಂಡರ್ಸ್ಟ್ಯೂಡ್. ಮುಂದೆ ಹೋಗೋಣ. ಈಗ ಮತ್ತೇನು ಸರ್, ಇದ್ರಾಗ ಲಾಂಗ್ ಟರ್ಮ್ ಪ್ರೊವಿಷನ್ಸ್ ಇದಾವ. ಹೌದಪ್ಪ, ಲಾಂಗ್ ಟರ್ಮ್ ಪ್ರೊವಿಷನ್ಸ್ ಇದಾವೆ. ಸೊ ಇದೆಲ್ಲ ಏನಾಗುತ್ತೆ ನೋಡಿ, ಲಾಂಗ್ ಟರ್ಮ್ ಪ್ರೊವಿಷನ್ಸ್ ಎಲ್ಲ ಇದಾವಲ್ಲ, ದೀಸ್ ಆಲ್ ಆರ್ ಲೈಕ್ ಹೆಂಗಿದಾವ ಅಂದರೆ, ದೀಸ್ ಆರ್ ದಿ ಒನ್ ಯು ವಿಲ್ ಗೆಟ್ ರಿಪೀಟೆಡ್ ಫಾರ್ ಎಕ್ಸಾಮ್ಸ್. ಈಗ ಪ್ರೊವಿಷನ್ಸ್ ಅಂದರೆ, ಈಗ ಎಂಪ್ಲಾಯಿಗೆ ನೀವು ಅವ್ರಿಗೆ ಸ್ಯಾಲ್ರಿ ಕೊಡಬೇಕಾಗಿತ್ತು, ರೈಟ್, ಗ್ರ್ಯಾಚುಟಿ, ಪ್ರೊವಿಡೆಂಟ್ ಫಂಡ್ ಅದೆಲ್ಲ ಬರುತ್ತೆ. ಅದೇ ರೀತಿ ಅದರ್ ಪ್ರೊವಿಷನ್ಸ್ ಎಲ್ಲ ಬರ್ತಾವೆ ಇದ್ರಾಗ. That all other provisions we are going to get it here. All right. So ಇದಾಯಿತು ಏನ್ರಿಪ್ಪ, ಲಾಂಗ್ ಟರ್ಮ್ ಲಯಬಿಲಿಟಿ. ನಾನ್ ಕರೆಂಟ್ ಲಯಬಿಲಿಟಿ ಅಂತಾರೆ ಅದಕ್ಕೆ. ಏನಂತಾರೆ, ನಾನ್ ಕರೆಂಟ್ ಲಯಬಿಲಿಟಿ ಅಂತಾರೆ, ರೈಟ್. ಸೊ ಅದರ್ ಲಾಂಗ್ ಟರ್ಮ್ ಲಯಬಿಲಿಟಿ ಅಂದರೆ ದಾಟ್ ಇಸ್ ವಾಟ್ ಪ್ರೊವಿಷನ್ಸ್ ಎಲ್ಲ ಬಂತು. ಸೊ ಇಲ್ಲಿ ಏನು ಸರ್, ಇಲ್ಲಿ ನೆನಪಿಡಬೇಕಾಗಿದ್ದು ಸಿ ಪಾಯಿಂಟ್ ಇದೆಯಲ್ಲ, ದಿಸ್ ಪಾಯಿಂಟ್. ಸೊ ಯಾವುದ್ರಿ ಸರ್, ಇದು ನೋಡಪ್ಪ, ಇದು ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಒನ್. ಇದು ನೆನಪಿಡಬೇಕಾಗುತ್ತೆ. ವಿ ಹ್ಯಾವ್ ಟು ರಿಮೆಂಬರ್ ದಿಸ್. ಡಿಬೆಂಚರ್ಸ್. ಈಗ ಡಿಬೆಂಚರ್ಸ್ ಅಂದ್ರೆ ಏನು, ಡೆಫಿನೆಟ್ಲಿ ಕಳಿಸ್ಕೊಡ್ತೀನಿ. ಟರ್ಮ್ ಲೋನ್ಸ್, ಲೋನ್ ತೊಗೊಂಡ್ರಿ, ಸಾಲ ತೊಗೊಂಡ್ರಿ, ಅದೇ ರೀತಿ ಡಿಬೆಂಚರ್ಸ್ ಕೂಡ. ಡೆಫರ್ಡ್ ಪೇಮೆಂಟ್ಸ್ ಆಫ್ ಲಯಬಿಲಿಟಿ, ಯಾವುದಾದ್ರು ಪೇಮೆಂಟ್ ಆಗಿದೆ, ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟಬೇಕಾಗಿದೆ, ಬೈ ಡಿಫಾಲ್ಟ್ ಕಟ್ಟಬೇಕು ಅದನ್ನು. ಡಿಪಾಸಿಟ್, ಸೊ ಯಾರೋ ನಿಮ್ಮ ಹತ್ರ ಜಮಾ ಮಾಡಿದ್ದಾರೆ ಡಿಪಾಸಿಟ್ ದುಡ್ಡನ್ನು, ಅದು ಪೇಮೆಂಟ್ ಮಾಡೋದಿದ್ರೆ. ಲಾಂಗ್ ಟರ್ಮ್ ಮೆಚುರಿಟಿ ಆಫ್ ಫಿನಾನ್ಸ್ ಲೀಸ್ ಆಬ್ಲಿಗೇಷನ್ಸ್, ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್, ಅದರ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್, ಇದೆಲ್ಲ ಇಲ್ಲೇ ಬರ್ತವೆ. ಓಕೆನಾ? ಓಕೆ. ಸೊ ಈಗ ಲಾಂಗ್ ಟರ್ಮ್ ಪ್ರೊವಿಷನ್ಸ್ ಅಂದರೆ ಎಂಪ್ಲಾಯ್ ಬೆನಿಫಿಟ್ ಪ್ರೊವಿಷನ್ಸ್ ಲೈಕ್ ಗ್ರ್ಯಾಚುಟಿ, ಪ್ರೊವಿಡೆಂಟ್ ಫಂಡ್ ಇದೆಲ್ಲ ಬರ್ತವೆ. ಅದರ್ ಪ್ರೊವಿಷನ್ಸ್ ಎಲ್ಲ ಇಲ್ಲಿ ಬರ್ತವೆ. ಸೊ ಮತ್ತೇನು ಸರ್, ಈಗ ನೋಡಿ ಒಂದು ತಲೆಯಾಗಿ ಇಟ್ಕೊಡ್ರಿ ಒಂದು ಮಾತು. ಈಗ ನಾವು ಸ್ಟಾರ್ಟ್ ಮಾಡಿದೀವಲ್ಲ, ಈಗ ನಾವು ಸ್ಟಾರ್ಟ್ ಮಾಡಿದ ಮ್ಯಾಗೆ ವೆನ್ ವಿ ಸಾಲ್ವ್ ಒನ್ ಬೈ ಒನ್ ನಿಮಗೆ ಅದು ಅರ್ಥ ಹಾಕೋಂತ ಹೋಗುತ್ತೆ. ಯು ವಿಲ್ ಸೇ ದಟ್ ಇದು ಬರುತ್ತೆ ಅಂತ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ, ರಿಮೆಂಬರ್ ಆಗುತ್ತೆ. ಯು ವಿಲ್ ರಿಮೆಂಬರ್ ಆಲ್ ದ್ಯಾಟ್. ಈಗ ನೆಕ್ಸ್ಟ್ ಏನು ಸರ್, ಈಗ
ನೋಡಿ ಕರೆಂಟ್ ಲಯಬಿಲಿಟಿ. ಈ ಕರೆಂಟ್ ಲಯಬಿಲಿಟಿದಲ್ಲಿ ನಮ್ಮ ಕಡೆ ಏನಿರ್ತಿರಪ್ಪ ಅಲ್ಲಿ ನಾವು ಸೆಕೆಂಡ್ ಪೀಸ್ದಾಗ ಪಿ ಯು ಸಿದಾಗ ಅಥವಾ ಬಿ ಕಾಮ್ ಫಸ್ಟ್ದಾಗ ಕಲ್ದಂಗೆ ಅದು ಕರೆಂಟ್ ಲಯಬಿಲಿಟಿ ಅಂದರೆ ಕ್ರೆಡಿಟರ್ಸ್ ಬಿಲ್ಸ್ ಪೇಬಲ್ ಇರ್ತಿತ್ತು. ಬಟ್ ಅದೇ ರೀತಿ ಇಲ್ಲಿನೂ ಕೂಡ ಇದೆ, ಬಟ್ ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಅಂತ ಬರ್ತಾರೆ ಅವರು. ಆಮೇಲೆ ಟ್ರೇಡ್ ಪೇಬಲ್ ಇದೆ, ಅದರ್ ಕರೆಂಟ್ ಲಯಬಿಲಿಟಿ ಇದೆ, ಶಾರ್ಟ್ ಟರ್ಮ್ ಪ್ರೊವಿಷನ್ಸ್ ಅಂದ್ರೆ ಏನ್ರಿ ಸರ್ ಇಲ್ಲಿ ಸ್ವಲ್ಪ ಕೇಳ್ರಿ. ಈಗ ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಅಂದ್ರೆ ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಅಂದರೆ ಲೋನ್ ರೀಪೇಬಲ್ ಆನ್ ಡಿಮ್ಯಾಂಡ್, ಲೋನ್ಸ್ ಅಡ್ವಾನ್ಸಸ್ ಫಾರ್ ರಿಲೇಟೆಡ್ ಪಾರ್ಟಿ, ಡಿಪಾಸಿಟ್, ಅದರ್ ಲೋನ್ಸ್ ಅಡ್ವಾನ್ಸಸ್, ಇವೆಲ್ಲ ಏನಾಗ್ತವೆ ಇದರಲ್ಲಿ ಬರ್ತವೆ. ಆಲ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಗೆಟ್ ಇಟ್ ಹಿಯರ್, ರೈಟ್? ಸೊ ದಟ್ ಆಲ್ ವಿ ಹ್ಯಾವ್ ಕನ್ಸಿಡರ್ಡ್ ಹಿಯರ್ ಶಾರ್ಟ್ ಟರ್ಮ್ ಬಾರೋವಿಂಗ್ಸ್. ಈಗ ನೆಕ್ಸ್ಟ್ ಏನ್ರಿ ಸರ್ ಟ್ಯಾಂಜಿಬಲ್. ಸೊ ಇಷ್ಟೇನಾ ಸರ್ ಇದು? ಹಾನಪ್ಪ ಇಷ್ಟ ಬರುತ್ತೆ. ಬ್ಯಾಲೆನ್ಸ್ ಶೀಟ್ ಸಾಲ್ವ್ ಮಾಡುವಾಗ ಸ್ಪೆಷಲಿ ಫೈನಲ್ ಅಕೌಂಟ್ಸ್ನ ಸಾಲ್ವ್ ಮಾಡುವಾಗ ದೀಸ್ ಆರ್ ದಿ ಫಾರ್ಮ್ಯಾಟ್ ತಲೆಯಾಗಿ ಫಿಕ್ಸ್ ಮಾಡ್ಕೊಡ್ರಿ. ಬಿಕಾಸ್ ಏನಾಗುತ್ತೆ ಇದು ಬಹಳ ಈಸಿ ಮೆಥಡ್ ಇದೆ. ಅಂದರೆ ಬುಕ್ದಲ್ಲಿ ಏನಿದೆ 5 ರಿಂದ 6 ಪೇಜ್ ಮಾಡಿಬಿಟ್ಟಿದ್ದಾರೆ. ಸೊ ಈಗ ನಾವು ಪ್ರತಿಯೊಂದನ್ನು ಡಿಟೇಲ್ ಆಗಿ ಕಲ್ಸಕ್ಕೆ ಹೋದರೆ ಅಗೇನ್ ದೊಡ್ಡ ಸಮಸ್ಯೆ ಆಗುತ್ತೆ. ಅಗೇನ್ ದ್ಯಾಟ್ ಇಸ್ ಗೋಯಿಂಗ್ ಟು ಬಿ ಬಿಗ್ ಸಮಸ್ಯೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದು ಆಗಬಾರ್ದಪ್ಪ ಅಂದರೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಯೂಸ್ ಅ ಫಾರ್ಮ್ಯಾಟ್ ದಟ್ ವಾಟ್ ಐ ಆಮ್ ಟೀಚಿಂಗ್ ನಾವು. ಇದೇನು ಕಲಿಸ್ತಾ ಇದೆಯಲ್ಲ ಇದು ನಿಮಗೆ ಈಸಿ ಆಗಿಬಿಡುತ್ತೆ. ಒಂದು 2ನೇ ದಿನ ಆಗುತ್ತೆ ಸಾಲ್ವ್ ಮಾಡುವಾಗ ರಿಪಿಟೇಷನ್ ಆಗುತ್ತಲ್ಲ, ಒಂದು ಮೆಥಡ್ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಏನ್ರಿ ಸರ್ ನೋಡಿ ಇಲ್ಲಿ ಏನು ಮಾಡಿದ್ರೆ ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ ಬರ್ತಿದ್ದಾರೆ. ಇದ್ರಾಗ ಹೆಡ್ ಅದ 1 ಇದು ಬಿಟ್ಟುಬಿಟ್ಟಿದೆ, ಇದು ಬರಂಗಿಲ್ಲ ನಿಮಗೆ. 2 ಆ್ಯಂಡ್ 3 ಹೆಡ್ ಇದಾವೆ. ಮೊದಲೇ ಹೆಡ್ ಯಾವ್ದ್ರಿಪ್ಪ ಇಲ್ಲಿ ಶೇರ್ ಹೋಲ್ಡರ್ ಫಂಡ್ದಾಗ ಶೇರ್ ಕ್ಯಾಪಿಟಲ್ ರಿಸರ್ವ್ ಸರ್ಪ್ಲಸ್ ಬರುತ್ತೆ. ಆಮೇಲೆ ಸೆಕೆಂಡ್ದಾಗ ಲಾಂಗ್ ಟರ್ಮ್ ಬಾರೋವಿಂಗ್ಸ್, ಅದ್ರಾಗ ಆಮೇಲೆ ಕರೆಂಟ್ ಲಯಬಿಲಿಟಿ ಇದೆ. ಸೊ ಕರೆಂಟ್ ಲಯಬಿಲಿಟಿ ಇಷ್ಟು ಇಟ್ಕೊಡ್ರಿ. ಮತ್ತು ಇದ್ರಾಗ ಏನ್ರಿಪ್ಪ ಶೇರ್ ಹೋಲ್ಡರ್ ಫಂಡ್ದಾಗ ಇವು ಇಷ್ಟ ಆಯಿತು. ನಾನ್ ಕರೆಂಟ್ ಲಯಬಿಲಿಟಿದಾಗ ಎಲ್ಲ ಇದು ಬೇಡ. ಐ ಡೋಂಟ್ ವಾಂಟ್ ಯು ಟು ರಿಮೆಂಬರ್ ಆಲ್ ದಿಸ್ ನಾವು. ಸೊ ಇಷ್ಟು ನೆನಪಿಟ್ಕೊಡ್ರಿ ಸಾಕು, ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಂತ. ಆಮೇಲೆ ಕರೆಂಟ್ ಲಯಬಿಲಿಟಿದಾಗ ಟ್ರೇಡ್ ಪೇಬಲ್. ಸೊ ದ್ಯಾಟ್ ಇಸ್ ವಾಟ್ ಲೈಕ್ 1 2 3 ಇಷ್ಟು ಇಟ್ಕೊಂಡ್ರೆ ಸಾಕು. ಪ್ರೊವಿಷನ್ಸ್ ಆಲ್ಸೋ ಯು ಕ್ಯಾನ್ ಬಿ ಪಾರ್ಟ್ ಆಫ್ ಯುವರ್ ಪ್ರಾಬ್ಲಮ್, ಬಟ್ 99% ಕೇಸಲ್ಲಿ ಇದು ಇರಂಗಿಲ್ಲ. ಈಗ ನೆಕ್ಸ್ಟ್ ಏನು ಸರ್? ಈಗ ಅಸೆಟ್ ಸೈಡ್ ಯಾವ್ದು ಅದಾವ್ರಿ? ಈಗ ಒಂದು ಮಾತು ಕೇಳ್ರಿ, ಅಸೆಟ್ ಸೈಡ್ ನಾನ್ ಕರೆಂಟ್ ಅಸೆಟ್. ಈಗ ಇದ್ರಾಗ ಏನಾಗುತ್ತೆ? ಫಿಕ್ಸ್ ಅಸೆಟ್ ಇರ್ತೈತಿ, ಕರೆಕ್ಟ್? ಟ್ಯಾಂಜಿಬಲ್ ಅಸೆಟ್, ಇಂಟ್ಯಾಂಜಿಬಲ್ ಅಸೆಟ್, ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ 3 ಅದಾವೆ. ಟ್ಯಾಂಜಿಬಲ್ ಅಸೆಟ್, ಇಂಟ್ಯಾಂಜಿಬಲ್ ಅಸೆಟ್, ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್. ಬಟ್ ಇದೆಲ್ಲ ನೆನಪಿಟ್ಕೋಬೇಕೇನ್ರಿ? ಬೇಡ ಬಚ್ಚು. ನೋಡಿ ಇಂಟ್ಯಾಂಜಿಬಲ್ ಅಸೆಟ್ ಬರುತ್ತೆ, ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸಸ್ ಆರ್ ವೆರಿ ಲೆಸ್ ಇಯರ್. ಐ ಡೋಂಟ್ ಥಿಂಕ್ ಯು ಆರ್ ಗೋನಾ ಗೆಟ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಇದು ಕೂಡ ಬರಂಗಿಲ್ಲ ನಿಮಗೆ, ಬಿಕಾಸ್ ಇದು CA ಇಂಟರ್ಮೀಡಿಯೇಟ್ ಲೆವೆಲ್ದಾಗ ಬರುತ್ತೆ. ಬಟ್ ನನ್ನ ಪ್ರಕಾರ ನೀವು ನೆನಪಿಸಬೇಕಾಗಿದ್ದು, ಬಿಕಾಸ್ ನಾಳೆ ನಾವು ಬ್ಯಾಂಕ್ ಅಕೌಂಟ್ಸ್ ಕಲಿಸುವಾಗ ಅಥವಾ ಫೈನಲ್ ಅಕೌಂಟ್ಸ್ ಕಲಿಸುವಾಗ ಮತ್ತೆ ಸಮಸ್ಯೆ ಆಗಬಾರ್ದಲ್ಲ, ಇದು ಎಲ್ಲಿಂದ ಬಂತು ಸರ್, ಹೇಗೆ ಬಂತು ಅಂತ. ಕರೆಕ್ಟ್? ಅದಕ್ಕೆ ಟ್ಯಾಂಜಿಬಲ್ ಅಸೆಟ್ಸ್, ಇಂಟ್ಯಾಂಜಿಬಲ್ ಅಸೆಟ್ಸ್ ಆಗುತ್ತೆ. ಕರೆಕ್ಟ್? ಸೊ ಈಗ ಟ್ಯಾಂಜಿಬಲ್ ಅಸೆಟ್ಸ್ದಾಗ ಏನು ಇರ್ತೈತೆ ರೀ? ಅದನ್ನಪ್ಪ ಟ್ಯಾಂಜಿಬಲ್ ಅಸೆಟ್ಸ್ದಲ್ಲಿ ಫಿಕ್ಸ್ಡ್ ಅಸೆಟ್ ಬರ್ತವೆ. ವಿ ಆರ್ ಗೋಯಿಂಗ್ ಟು ಗೆಟ್ ಫಿಕ್ಸ್ಡ್ ಅಸೆಟ್ಸ್. ಇಲ್ಲಿ ಏನಾಗುತ್ತೆ ಬಚ್ಚು? ಟ್ಯಾಂಜಿಬಲ್ ಅಸೆಟ್ದಾಗ ಲ್ಯಾಂಡ್ ಬರುತ್ತೆ, ಬಿಲ್ಡಿಂಗ್ ಬರುತ್ತೆ, ಪ್ಲಾನ್ ಅಂಡ್ ಮಷಿನರಿ ಬರ್ತೈತಿ, ಫರ್ನಿಚರ್ ಬರ್ತೈತಿ, ವೆಹಿಕಲ್ ಬರ್ತೈತಿ, ಆಫೀಸ್ ಇಕ್ವಿಪ್ಮೆಂಟ್, ಅದರ್ ಇದೆಲ್ಲ ಏನಾಗ್ತವೆ? ಇವು ಫಿಕ್ಸ್ಡ್ ಅಸೆಟ್ ಅದಕ್ಕೆ. ದಿಸ್ ಕಾಲ್ಡ್ ನಥಿಂಗ್ ಬಟ್ ಫಿಕ್ಸ್ಡ್ ಅಸೆಟ್ಸ್. ಇದು ಸ್ಥಿರ ಆಸ್ತಿಗಳು ಇವು. ಓಕೆನಾ? ಸೊ ನೆಕ್ಸ್ಟ್ ಏನು ಸರ್? ಈಗ ನೆಕ್ಸ್ಟ್ ವಾಪಸ್ ಹೋಗ್ರಿ, ನೋಡ್ರಿ ಟ್ಯಾಂಜಿಬಲ್ ಅಸೆಟ್ ಅಂದ್ಮೇಲೆ ಇಂಟ್ಯಾಂಜಿಬಲ್ ಅಸೆಟ್. ಈಗ ಇಂಟ್ಯಾಂಜಿಬಲ್ ಅಸೆಟ್ ಅಂದ್ರೆ ಯಾವ್ದು ರೀ ಸರ್? ಅದೇ ಬರ್ತೈತಪ್ಪ, ಗುಡ್ ವಿಲ್ ಆಯಿತು, ಪೇಟೆಂಟ್ ರೈಟ್ಸ್ ಆಯಿತು, ಅದೆಲ್ಲ ಬರ್ತವೆ. ನಾವು ನೋಡಿದ್ವಿಲ್ಲ. ಸೊ ನೆನಪಿಟ್ಕೋಬೇಕಾಗುತ್ತೆ. ದಟ್ಸ್ ಆಲ್ ಯು ಹ್ಯಾವ್ ಟು ರಿಮೆಂಬರ್. ಈಗ ಇಂಟ್ಯಾಂಜಿಬಲ್ ಅಸೆಟ್ದಾಗ ಮೋಸ್ಟ್ ಪ್ರಾಬ್ಲಿ ಗುಡ್ ವಿಲ್ ಬರ್ತೈತಿ, ಆಮೇಲೆ ಪಬ್ಲಿಷಿಂಗ್ ಟೈಟಲ್ಸ್, ಟ್ರೇಡ್ ಮಾರ್ಕ್ಸ್ ಬರುತ್ತೆ, ಸಾಫ್ಟ್ವೇರ್ ಬರ್ಬೋದು. ಬಟ್ ಆ ರೇಂಜ್ದಲ್ಲಿ ನಿಮ್ಗೆ ಕೇಳಂಗಿಲ್ಲ. ಎನಿವೇ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ದಟ್ ಲೆವೆಲ್ ಆಫ್ ಕ್ವಶನ್ ನಾವು. ಐ ಮೀನ್ ಸೊ ಗುಡ್ ವಿಲ್ ಮತ್ತು ಟ್ರೇಡ್ ಮಾರ್ಕ್ಸ್ ಇದೆಲ್ಲ, ಪೇಟೆಂಟ್ ರೈಟ್ಸ್, ಟ್ರೇಡ್ ಮಾರ್ಕ್ಸ್ ಇಷ್ಟು ನೆನಪಿಟ್ಕೊಂಡು ಸಾಕು. ಮಾರ್ನಿಂಗ್ ರೈಟ್ಸ್, ಪಬ್ಲಿಷಿಂಗ್ ಟೈಟಲ್ಸ್ ಇದೆಲ್ಲ ಕಾಪಿ ಇದು ಇಟ್ಕೊಡ್ರಿ. ಗುಡ್ ವಿಲ್, ಟ್ರೇಡ್ ಮಾರ್ಕ್ಸ್, ಕಾಪಿ ರೈಟ್ಸ್. ಸೊ ರಿಮೈನಿಂಗ್ ಸರ್, ರಿಮೈನಿಂಗ್ ಆಸ್ ಆಫ್ ನೌ ಬೇಡ, ಬಿಕಾಸ್ ನಾಳೆ CA ಇಂಟರ್ ಮಾಡುವಾಗ ಬೇಕಾದ್ರೆ ಹೇಳ್ಕೊಡ್ತೀನಿ ನನಗೆ. ಆಲ್ ರೈಟ್? ಈಗ ನೆಕ್ಸ್ಟ್ ಏನು ಸರ್? ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್. ಡೆಫರ್ಡ್ ನಾನು ಡಿಸ್ಕಸ್ ಮಾಡಂಗಿಲ್ಲ, ಲಾಂಗ್ ಅಡ್ವಾನ್ಸಸ್ ಬ್ಯಾಂಕ್ದಾಗ ಬರುತ್ತೆ. ಸೊ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂದರೆ ಯಾವುದು ಸರ್? ನೋಡಿ ಬಚ್ಚು ಸ್ವಲ್ಪ ಕೇಳಲಿ. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ದಾಗ ಇದೆಲ್ಲ ಬರ್ತವೆ. ನೀವು ಬೇರೆ ಪ್ರಾಪರ್ಟಿದಲ್ಲಿ, ಬೇರೆ ಅಸೆಟ್ದಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಉದಾಹರಣೆಗೆ ಇನ್ವೆಸ್ಟ್ಮೆಂಟ್ ಇನ್ ಪ್ರಾಪರ್ಟಿ, ಇನ್ವೆಸ್ಟ್ಮೆಂಟ್ ಇನ್ ಇಕ್ವಿಟಿ, ಇನ್ವೆಸ್ಟ್ಮೆಂಟ್ ಇನ್ ಪ್ರಿಫರೆನ್ಸ್ ಶೇರ್ಸ್, ಇನ್ವೆಸ್ಟ್ಮೆಂಟ್ ಇನ್ ಗೌರ್ಮೆಂಟ್ ಆರ್ ಟ್ರಸ್ಟ್ ಸೆಕ್ಯೂರಿಟೀಸ್, ಇನ್ವೆಸ್ಟ್ಮೆಂಟ್ ಡಿಬೆಂಚರ್ಸ್, ಇನ್ವೆಸ್ಟ್ಮೆಂಟ್ ಇನ್ ಮ್ಯೂಚುವಲ್ ಫಂಡ್, ಪಾರ್ಟ್ನರ್ಶಿಪ್ ಫರ್ಮ್ಸ್, ಅದರ್ ಇದೆಲ್ಲ ಏನಾಗುತ್ತವೆ? 100% ಬಚ್ಚು. ದಾಟ್ ಈಸ್ ನಥಿಂಗ್ ಬಟ್ ಬಚ್ಚು ಯುವರ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಆಲ್ ರೈಟ್ ಬಚ್ಚು. ಸೊ ನೆಕ್ಸ್ಟ್ ಏನಿದೆ ಸರ್? ಲೋನ್ಸ್ ಅಡ್ವಾನ್ಸಸ್. ಯಾವತ್ತು ಬ್ಯಾಂಕ್ ಒಂದು ಚಾಪ್ಟರ್ ನಿಮಗೆ ಬಿಕಾಮ್ ಫೋರ್ಸಲ್ಲಿ ಅಲ್ಲಿ ಬರುತ್ತೆ. ಕ್ಯಾಪಿಟಲ್ ಅಡ್ವಾನ್ಸಸ್, ಸೆಕ್ಯೂರಿಟಿ ಅಡ್ವಾನ್ಸಸ್, ಲೋನ್ಸ್ ಅಡ್ವಾನ್ಸಸ್ ಇಲ್ಲ ಬರ್ತವೆ. ಸೊ ಆದರೆ ಬಚ್ಚು 90% ಹೇಳ್ತೀನಿ,
ಯು ವಿಲ್ ನಾಟ್ ಗೆಟ್ ಫಾರ್ ಬಿಕಾಮ್ ಥರ್ಡ್ ಸೆಮಿಸ್ಟರ್ಗೆ ಬೇಡ ಇದನ್ನು. ಬಟ್ ಹಾಂ, ಇನ್ವೆಂಟ್ರಿ ಸೊ ನೋಡಿ, ಇದು ಒಂದು ಫಾರ್ಮ್ಯಾಟ್ ನೆನಪಿಟ್ಕೊಡ್ರಿ. 110% ಇದ್ದೀನಿ, ಈಸಿಲಿ ಯು ಕ್ಯಾನ್ ಡೂ ಇಟ್ ಬಚ್ಚ. ಸೊ ಕರೆಂಟ್ ಅಸೆಟ್ದಾಗ ಯಾವ್ದು ಬರ್ತೈತೆ ರೀ? ಕರೆಂಟ್ ಅಸೆಟ್ದಾಗ ಇನ್ವೆಂಟ್ರಿ ಬರ್ತೈತಿ, ಟ್ರೇಡ್ ಪೇಬಲ್ ಬರ್ತೈತಿ, ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆಂಟ್ ಬರ್ತೈತಿ, ಶಾರ್ಟ್ ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸ್ ಬರ್ತೈತಿ. ಸೊ ಅಂದರೆ ಏನಾಗುತ್ತೆ, ಇದನ್ನು ಐ ವಿಲ್ ಶೇರ್ ದಿಸ್ PDF ವಿತ್ ಯು, ನಾಟ್ ಅ ಪ್ರಾಬ್ಲಮ್. ಇದಿದೆಯಲ್ಲ, ದಿಸ್ ಒನ್ ಯು ಹ್ಯಾವ್ ಟು ರಿಮೆಂಬರ್ ಬಚ್ಚ, ದಿಸ್ ಒನ್ ಯು ಹ್ಯಾವ್ ಟು ರಿಮೆಂಬರ್. ಆಲ್ ರೈಟ್. ಸೊ ಈ ರೀತಿ ಏನು ಮಾಡ್ತೀವಿ ನಾವು, ಬ್ಯಾಲೆನ್ಸ್ ಶೀಟ್ ತೆಗಿತೀವಿ. ಬ್ಯಾಲೆನ್ಸ್ ಶೀಟ್ ಒಂದು ಫಾರ್ಮ್ಯಾಟ್ ಇದೆ, ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ 100% ಯು ಕ್ಯಾನ್ ಸಾಲ್ವ್ ದಿಸ್ ಆಲ್ ವೆರಿ ಈಸಿಲಿ. ಸೊ ನೆನಪಿಟ್ಕೊಟ್ಟಿದ್ದು ದೀಸ್ ಆರ್ ದಿ ಪಾಯಿಂಟ್ಸ್. ಮತ್ತೇನು ಸರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೆಯಾ? ಹೌದು, ಪ್ರಾಫಿಟ್ ಲಾಸ್ ಅಕೌಂಟ್ ಈ ರೀತಿ ಬರುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಇದೆಯಲ್ಲ, ಬ್ಯಾಲೆನ್ಸ್ ಶೀಟ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್ ಇದ್ರೆ, ಹಿಂಗಿದ್ರೆ ರೈಟ್. ಬ್ಯಾಲೆನ್ಸ್ ಶೀಟ್ ಆ್ಯಕ್ಚುಲಿ ಮೇನ್ ಇರ್ತದ್ರಾಗ. ಬಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಲ್ಲಿ ಸ್ವಲ್ಪ ಡೆಬಿಟ್ ಕ್ರೆಡಿಟ್ ಏನು ಬರೋಂಗಿಲ್ಲ. ಇಲ್ಲಿ ವಿ ಆರ್ ನಾಟ್ ಗೋನ್ ಟು ಟೇಕ್ ಡೆಬಿಟ್ ಕ್ರೆಡಿಟ್ ಎಲ್ಲ ಬರೋಂಗಿಲ್ಲ. ಅಂದರೆ ಏನು ರೀ ಸರ್, ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೆಂಗಿರುತ್ತೆ ಅಂದರೆ, ಫಸ್ಟ್ ನಾವು ಏನು ಮಾಡ್ತೀವಿ, ರೆವೆನ್ಯೂ ತೊಗೋತೀವಿ, ಇನ್ಕಮ್ ತೊಗೋತೀವಿ, ಕರೆಕ್ಟ್. ಅದಕ್ಕೆ ಯಾವುದೇ ಥರದ ಅದರ್ ಇನ್ಕಮ್ ಆ್ಯಡ್ ಮಾಡ್ತೀವಿ. ಸೊ ಆ್ಯಡ್ ಮಾಡಿದ್ಮೇಲೆ ವಿ ಗೆಟ್ ಅಮೌಂಟ್. ಸೊ ಈ ಅಮೌಂಟ್ದಲ್ಲಿ ಏನು ಮಾಡ್ತೀವಿ, ಎಕ್ಸ್ಪೆನ್ಸಸ್ ಲೈಕ್ ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್, ಪರ್ಚೇಸ್ ಆಫ್ ದಿ ಸ್ಟಾಕ್ ಎಲ್ಲ ಖರ್ಚು ಮಾಡ್ಕೊಂಡು ಮಾಡ್ತೀವಿ, ಲೆಸ್ ಮಾಡ್ಕೊಂಡು ಹೋಗ್ತೀವಿ. ಚೇಂಜಸ್ ಇನ್ ಇನ್ವೆಂಟ್ರಿ, ಎಂಪ್ಲಾಯ್ ಬೆನಿಫಿಟ್, ಸ್ಯಾಲ್ರಿ ಎಲ್ಲ ಕೊಟ್ಟಿದ್ದು, ಫಿನಾನ್ಷಿಯಲ್ ಕಾಸ್ಟ್, ಇಂಟ್ರೆಸ್ಟ್ ಎಲ್ಲ ಕೊಟ್ಟಿದ್ದು, ಡೆಪ್ರಿಸಿಯೇಷನ್ ಮತ್ತು ಅದರ್ ಎಕ್ಸ್ಪೆನ್ಸಸ್. ನಾವು ಸೆಕೆಂಡ್ PUCದಾಗ ನಾವು ಗೊತ್ತಿರಬೇಕಲ್ಲ ನಿಮಗೆ, ಏನು ಕಂಪೇರೇಟಿವ್ ಸ್ಟೇಟ್ಮೆಂಟ್ ಮತ್ತು ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಸಾಲ್ವ್ ಮಾಡುವಾಗ ಇದನ್ನು ಯೂಸ್ ಮಾಡ್ತಿದ್ವಿ ನಾವು. ಸೊ ಟೋಟಲ್ ಎಕ್ಸ್ಪೆನ್ಸ್ ಆಗುತ್ತೆ, ಟೋಟಲ್ ಇನ್ಕಮ್ ಆಗುತ್ತೆ, ಟೋಟಲ್ ಎಕ್ಸ್ಪೆನ್ಸಸ್ ಮೈನಸ್ ಟೋಟಲ್ ಇನ್ಕಮ್ ಮಾಡಿದ್ಮೇಲೆ ಡೆಫಿನೆಟ್ಲಿ ನಿಮ್ಗೆ ಏನಾಗುತ್ತೆ ಬಚ್ಚು, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಸೊ ಇದೆಲ್ಲ ನಿಮಗೆ ಆ ರೇಂಜ್ದಾಗಿಲ್ಲ. ಬಟ್ ಇಲ್ಲಿ ಒಂದು ಚಾಪ್ಟರ್ ಇದೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ, ಅದ್ರಾಗಿದ್ದಾಗ ನಾನು ಕಳ್ಸಿಕೊಡ್ತೀನಿ 4th ಸೆಮ್ದಲ್ಲಿ. ಬಟ್ ಇವಾಗ ರೈಟ್, ಇವಾಗ ಇಲ್ಲಿಗೆ ಸ್ಟಾಪ್ ಮಾಡೋಣ. ಬಿಕಾಸ್ ನಾಳಿಂದ ನಾನು ಏನು ಮಾಡ್ತಿದ್ದೀನಿ ಬಚ್ಚು, ಐ ವಿಲ್ ಸ್ಟಾರ್ಟ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಆನ್ ಇಟ್. ಏನಾರ ಡೌಟ್ ಇದ್ರೆ ಡೆಫಿನೆಟ್ಲಿ ಕೇಳ್ರಿ. ಬಟ್ ಏನಾಗುತ್ತೆ, ಫಾರ್ಮ್ಯಾಟ್ ಬಾಹ್ಯಾಟ್ ಮಾಡೋಕೆ ಬದಲಿ ಪ್ರಾಕ್ಟೀಸ್ ಮಾಡಿಸಿದ್ರೆ, ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡಿದ್ರೆ ಮೇಕ್ ಮೋರ್ ಸೆನ್ಸ್. ಆಲ್ ರೈಟ್. ಸೊ ಅದಕ್ಕೆ ವಿತ್ ದಿಸ್ ಐ ಜಸ್ಟ್ ವಾಂಟ್ ಟು ಎಂಡ್ ದ ಕ್ಲಾಸ್ ನಾವು. ಡೌಟ್ ಇದ್ರೆ ಕೇಳ್ರಿ, ಐ ಲವ್ ಟು ಆನ್ಸರ್ ಡೌಟ್ ಬಚ್ಚ. ಆಲ್ ರೈಟ್. ಟುಮಾರೋ 6:30 ಆನ್ವರ್ಡ್ಸ್ ವಿಲ್ ಸ್ಟಾರ್ಟ್ ದ ಪ್ರಾಬ್ಲಮ್ಸ್ ಆನ್ ಅಂಡರ್ರೈಟಿಂಗ್. ನಿಮ್ಮ ಕಾಲೇಜಲ್ಲಿ ಏನು ಕಲಿಸ್ತಾ ಇದ್ದಾರೆ ಬೇಗ ಬೇಗ ಹೇಳ್ರಿಪ್ಪ. ವಾಟ್ ದೇ ಆರ್ ಟೀಚಿಂಗ್ ನೀವು ಕಾಲೇಜ್ ಬಚ್ಚು? ಚಲೋ, ನಾಳೆ 6:30 ನಾ ಕ್ಲಾಸ್ ಹೋಗ್ತೀನಿ ನಮ್ಮ. ಗಾಯತ್ರಿ, ವಿಭೂತಿ ಜಾಯ್ನ್ ಆಗಿರಮ್ಮ 6 ಗಂಟೆಗೆ. ಬಾಯ್.